ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಡ 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 ಮತ್ತೆ ಬಂದ್ರೇನ್ರಿ ನೀವು? ಪದೇ ಪದೇ ಈ ಕಡೆ ಬಂದು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ಮತ್ತೆ ಮತ್ತೆ ಬರ್ತೀರಲ್ಲ, ಈ ಸಲ ಏನ್ ಹೇಳಕ್ ಬಂದಿದ್ದೀರಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯಾ? ಸಾರಿ ಅಂತ ಹೇಳಾಯ್ತಲ್ಲ, ನೀವು ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತೀಯಲ್ಲ. ಹೌದೌದು, ಮಾಡೋದೆಲ್ಲ ಮಾಡ್ಬಿಟ್ಟು ನೀವು ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ಈ ಜ್ಞಾನ ನನ್ನ ಮೇಲೆ ಕೈ ಮಾಡೋವಾಗ ಇರ್ಲಿಲ್ವಾ ನಿಮ್ಗೆ? ನೀವು ಹೊಡೆದಾಗೆಲ್ಲ ಹೊಡೆಸ್ಕೊಂಡಿರೋದಕ್ಕೆ ನನ್ನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಬರಲ್ಲ ನಾನು ನಿಮ್ ಜೊತೆಗೆ, ಹೋಗಿ. ಬಿಡ ನೋಡೆ, ನನಗೆ ತಪ್ಪಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ನಾನು ಸರಿ ಅಂತ ನಾನು ಹೇಳ್ತಿಲ್ಲ. ನನಗೆ ಆ ಮನೆಯಲ್ಲಿ ಒಬ್ಬನೇ ಇರೋದಕ್ಕೆ ಆಗ್ತಿಲ್ಲ ಕಣೆ. ತುಂಬ ಒಂಟಿತನ ಕಾಡ್ತಾ ಇದೆ ಕಣೆ. ಬಿಡ, ನನ್ನ ತಲೆಯಲ್ಲಿ ಏನೇನೇನೋ ಗೊಂದಲಗಳು ಕಣೆ. ನಿನ್ನ ಹತ್ರ ಏನೇನೋ ಹೇಳ್ಕೋಬೇಕು ಅಂತ ತುಂಬ ಕಷ್ಟ ಆಗ್ತಿದೆ ಕಣೆ. ಚೌರೇಗೌಡರಿಗೆ ದುಡ್ಡು ಕೊಡಬೇಕಾಗಿತ್ತಲ್ಲ, ಅದನ್ನು ತೀರಿಸ್ಬಿಟ್ಟೆ ಕಣೆ. ನಾನು ಆರಾಮಾಗಿದ್ದೀನಿ ಈಗ. ಏನು? ಜವರೇಗೌಡ್ರಿಗೆ ಕೊಡ್ಬೇಕಾಗಿರೋ ದುಡ್ಡನ್ನೆಲ್ಲ ಕೊಟ್ಬಿಟ್ರ? ಅಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅಯ್ಯೋ, ಅದನ್ನೆಲ್ಲ ಇಲ್ಲೇ ಹೇಳ್ಬೇಕೇನೆ. ಬಾರೆ ಮನೆಗೆ ಹೋಗೋಣ, ಅಲ್ಲಿ ಹೇಳ್ತೀನಿ ಬಾ. ನೋಡಿದ್ರಾ ಮತ್ತೆ ಮುಚ್ಚಿಡ್ತಾ ಇದ್ದೀರಾ ನೀವು. ಈ ಜನ್ಮದಲ್ಲಿ ನೀವು ಉದ್ಧಾರ ಆಗ್ಲಾ ಬಿಡಿ. ವೀಣಾ ನಾನು ತುಂಬ ಬದಲಾಗಿದ್ದೀನಿ ಕಣೆ. ನನಗೆ ನನ್ನ ತಪ್ಪು ಅರ್ಥ ಆಗಿದೆ ಕಣೆ. ಹೆಂಡತಿ ಇಲ್ಲದೆ ಇದ್ರೆ ಹೊಟ್ಟೆ ತುಂಬಲ್ಲ, ಬಟ್ಟೆ ಯಾವುದೂ ನೆಟ್ಟಗಿರಲ್ಲ. ನಾನೆಷ್ಟು ಕಷ್ಟ ಅನುಭವಿಸ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ ಕಣೆ. ಪ್ಲೀಸ್ ನೀನು ಬಾ, ನಾನೆಲ್ಲ ಹೇಳ್ತೀನಿ ಕಣೆ. ಮೊದಲು ಮನೆಗೆ ಬಾರ ವೀಣಾ. ಮೊದಲು ಆ ದುಡ್ಡು ಎಲ್ಲಿಂದ ಬಂತು ಅಂತ ನಂಗೆ ಹೇಳಿ. ಅದು ನನ್ನ ಸಂಬಳ ಬರ್ತಿತ್ತಲ್ಲ, ಯಾರಿಗೂ ಗೊತ್ತಾಗದಿರೋ ಹಾಗೆ ಅದರಲ್ಲಿ ಸ್ವಲ್ಪ ದುಡ್ಡನ್ನ ಉಳಿತಾಯ ಮಾಡಿ ಒಂದು ಚೀಟಿ ಹಾಕಿದ್ದೆ. ಈಗ ಚೀಟಿನ ಎತ್ತಿದೆ, ಸ್ವಲ್ಪ ದುಡ್ಡು ಬಂತು, ಅದಕ್ಕೆ ಇನ್ನೊಂದು ದುಡ್ಡು ಸೇರಿಸಿ ಅವ್ರಿಗೆ ಕೊಟ್ಬಿಟ್ಟೆ. ನಿಮ್ಮ ಸಂಬಳದಲ್ಲಿ ಖರ್ಚೆಲ್ಲ ಕಳೆದು ಚೀಟಿಗೆ ಎತ್ತಿಡುವಷ್ಟು ದುಡ್ಡು ಬೇರೆ ಉಳಿಯತ್ತಾ ನಿಮ್ಗೆ? ಬರೀ ಸುಳ್ಳನ್ನೇ ಹೇಳ್ತೀರಾ ನೀವು, ಅದನ್ನೇ ಹೇಳ್ಕೊಂಡಿರಿ. ವೀಣಾ ದಯವಿಟ್ಟು ನಿಂಗೆ ಮನೆಗೆ ಬಾರಿ, ನಾನೆಲ್ಲ ಹೇಳ್ತೀನಿ ಕಣೆ. ಸತ್ಯ ಕಡೆ, ಪ್ಲೀಸ್ ಮನೆಗೆ ಬಾ. ರೀ, ನಿಮ್ಮ ಮಾತು ಮೇಲೆ ನನಗೆ ನಂಬಿಕೆ ಇಲ್ಲ ರೀ. ಬರಲ್ಲ ನಾನು ಆ ಮನೆಗೆ. ಇಷ್ಟಕ್ಕೂ ನಿಮ್ಮನ್ನ ನಂಬ್ಕೊಂಡು ನಾನು ಆ ಮನೆಗೆ ಬಂದ್ರೆ ಮತ್ತೆ ನೀವು ಮನೆ ಹಾಳು ಕೆಲಸ ಮಾಡೋದಿಲ್ಲ, ನನ್ನ ಮೇಲೆ ಕೈ ಮಾಡಲ್ಲ ಅಂತ ಏನ್ರಿ ಗ್ಯಾರಂಟಿ? ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಾನು ಬರಲ್ಲ. ವೀಣಾ ಬಾರೆ. ಅಯ್ಯೋ, ನಾ ಬರಲ್ಲ. ವೀಣಾ ವೀಣಾ ಈ ವಿಷಯ ನಿಮ್ಮ ಹತ್ರ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ಆದರೂ ಹೇಳ್ತಾ ಇವನಿ. ಪಾಪ ಸಂತೋಷ್ ಬಾವ ದಿನ ಬಂದು ವೀಣಕ್ಕನ ಮನೆಗೆ ಬಾ ಅಂತ ಕರೆಯೋದನ್ನ ನೋಡೋಕ್ಕೆ ಒಂಥರ ಅನಿಸುತ್ತೆ. ಅವರಿಬ್ರು ಯಾವಾಗಲೂ ಜೊತೇಲಿದ್ರೇ ಚಂದ. ಇದರಿಂದ ಪಾಪ ಅಲ್ಲಿ ಚಿರುಗು ಓದ್ಕೊಳ್ಳೋದಕ್ಕೇನು ತೊಂದರೆ ಆಗುತ್ತಲ್ವಾ? ಚಲ್ವಿ, ನೀನು ಹೇಳೋ ಸರಿ ಇದೆ, ಆದರೆ ಏನು ಮಾಡಲಿ? ಅಂಥ ಹೆಣ್ಮಗಳ ಮೇಲೆ ಅವನ ಸಂತು ಕೈ ಮಾಡ್ಬೋದಾ? ಅದು ಅವಳ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅದಕ್ಕೇನೆ ಒಂದು ಸ್ವಲ್ಪ ದಿನ ಕಳೀಲಿ, ಅವಳು ಅದನ್ನೆಲ್ಲ ಮರೀಲಿ ಅಂತ ಕಾಯ್ತಾ ಇದ್ದೀನಿ. ಆದರೂ ಗಂಡ ಹೆಂಡತಿ ದೂರ ಇದ್ದಷ್ಟು ಅವರಿಬ್ಬರ ನಡುವೆ ಅಂತರ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಒಂದು ವೇಳೆ ನಮ್ಮ ಸಂತು ಬದಲಾಗಿದ್ರೆ ವೀಣನ್ನ ಕಳಿಸ್ಕೊಡೋದ್ರಲ್ಲಿ ತಪ್ಪೇನ್ರಿ ಇದೆ? ವೀಣಾ, ಏನ್ ಮಾವ? ಏನಾಯ್ತು? ನಾನು ಹಿಂಗೆ ಹೇಳ್ತಾವನಿ ಅಂತ ಬೇಜಾರಾಗಬೇಡಿ. ನೀವು ಹಿಂಗೆ ಮನೇಲಿರೋದು ನಮ್ಮೆಲ್ರಿಗೂ ಖುಷಿನೇ. ಆದರೂ ನೀವು ಗಂಡ ಮಗ ಅಂತ ಖುಷಿಯಾಗಿದ್ರೆ ಅದನ್ನು ನೋಡೋಕ್ಕೆ ನಮ್ಗೆ ಆಸೆ. ಪಾಪ ಸಂತೋಷ್ ಬಾವ ಬಂದು ಮನೆಗೆ ಬಾ ಅಂತ ನಿಮ್ಮನ್ನು ಕರಿತಾನೆ ಅವ್ರೆ. ಆದರೆ ನೀವು ಮಾತ್ರ ಬರಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದೀರಲ್ಲ. ಚಲ್ವಿ, ಯಾವ ಹೆಂಡತಿಗೆ ತಾನೇ ತನ್ನ ಗಂಡನಿಂದ ದೂರ ಇರೋಕ್ಕೆ ಆಸೆ ಇರುತ್ತೆ ಹೇಳು? ನನಗೂ ಅವ್ರ ಜೊತೆ ಇರೋದಕ್ಕೆ ಇಷ್ಟ. ಆದರೆ ಅವ್ರು ಹೀಗೆ ಬಂದು ಕರೆದ ತಕ್ಷಣ ನಾನು ಅವ್ರ ಜೊತೆ ಹೋಗ್ಬಿಟ್ರೆ ಏನು ಮರ್ಯಾದೆ ಇರುತ್ತೆ ಹೇಳು?
ಅವರು ಮತ್ತೆ ತಮ್ಮ ಹಳೆ ಚಾಳಿನೇ ತೋರಿಸ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇರಲಿ, ಬುದ್ಧಿ ಬರಲಿ ಅಂತಾನೆ ನಾನು ಇಷ್ಟೊಂದು ಕಠೋರವಾಗಿ ನಡ್ಕೋತಾ ಇರೋದು. ಒಂದು ಕೆಲಸ ಮಾಡಮ್ಮ ಬೇಡ, ನೀನಾಗಿ ನೀನು ಹೋದ್ರೆ ತಾನೇ ಅವನು ನಿನ್ನನ್ನು ಹಗುರವಾಗಿ ಕಾಣೋದು. ಈ ಸಲ ಹೇಳು, ಅತ್ತೆ ಮಾವ ಮಧ್ಯಸ್ಥಿಕೆ ವಹಿಸಿ ನನ್ನನ್ನು ಬಲವಂತದಿಂದ ಕಳಿಸ್ಯಾರೆ, ಅದಕ್ಕೆ ಬಂದಿದ್ದೀನಿ, ನೀವು ಇನ್ನೊಂದು ಸಲ ಹಾಗೆ ನಡ್ಕೊಂಡ್ರೆ ವಾಪಸ್ ಬಾ ಅಂತಲೂ ಹೇಳಿದ್ದಾರೆ ಅಂತ ಹೇಳು. ಆಗ್ಲಾದ್ರೆ ಒಂದು ಸ್ವಲ್ಪ ಭಯದಿಂದ ಇರ್ತಾರೆ. ಹೌದು ರೀ, ನಾವು ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವ್ನು ಸ್ವಲ್ಪ ಬದಲಾದರೂ ಆಗ್ಬೋದು. ಮೊದಲಿನ ಥರನೇ ಚೆನ್ನಾಗಿ ನೋಡ್ಕೋತಾನೋ ಏನೋ. ಆದರೆ ಮಾತಾಡೋರು ಯಾರು? ನಮ್ಮ ಜೊತೆ ಅವನು ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ ಲಕ್ಷ್ಮಿ. ಏನಂತ ಮಾತಾಡಲಿ? ಮಾವ, ನೀವೇನು ಯೋಚನೆ ಮಾಡಬೇಡಿ, ನಾನು ವೆಂಕಿ ಹೋಗಿ ಸಂತೋಷ್ ಬಾವ ಅವ್ರ ಹತ್ರ ಮಾತಾಡ್ತೀವಿ. ಅವನ ಜೊತೆ ಮಾತಾಡುವಾಗ ಎಷ್ಟು ಬೇಕೋ ಅಷ್ಟು ಮಾತಾಡ್ರಮ್ಮ, ಹುಷಾರು ಅಷ್ಟೆ. ಅವ್ನು ಕೈಗೆ ಮಾಡಿಬಿಟ್ಟಾನು, ಹುಷಾರು. ಇಲ್ಲ ಆಯ್ತಾ, ನಾನು ನೋಡ್ಕೋತೀನಿ. ಜೀವನದಲ್ಲಿ ನಂಗೆ ಯಾರಿಲ್ಲ ಅಂದರೂ ಅತ್ತೆ ಇದ್ದಾರೆ ಅನ್ನೋ ಧೈರ್ಯ ಇತ್ತು. ಅಪ್ಪ ಅಮ್ಮನ ಸ್ಥಾನನ ಅತ್ತೆ ಮಾವನೇ ತುಂಬಿದ್ರು. ಈಗ ನನ್ನ ಒಂಟಿ ಮಾಡಿಬಿಟ್ಟು ಅತ್ತೆ ಮಧ್ಯದಲ್ಲೇ ಹೊರಟೋದ್ರು. ಧನವ್ರೆ, ಹಾಗೆಲ್ಲ ಪ್ಲೀಸ್ ಅನ್ಕೋಬೇಡಿ. ಖಂಡಿತ ನಾನು ಅಮ್ಮನ ಸ್ಥಾನನ ತುಂಬಕ್ಕಾಗಲ್ಲ. ಆದರೆ ನೀವು ಕಷ್ಟ ಅಂತ ಏನಾದರೂ ಬಂದಾಗ ಖಂಡಿತ ಒಂದು ಫ್ರೆಂಡ್ ಆಗಿ, ಅಕ್ಕನಾಗಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೀನಿ. ಅಮ್ಮ ಅಂತೂ ಯಾವಾಗಲೂ ನಿಮ್ಗಳ ಖುಷಿನೇ ಬಯಸ್ತಾ ಇದ್ರು. ಅವರ ಆಸೆ ಹಾಗೇನೆ ನೀವು ಮತ್ತು ವಿಶ್ವ ಅವರು ಸದಾ ಖುಷಿಯಾಗಿರ್ಬೇಕು. ಈಗ ನೀವು ನನ್ನ ಜೊತೆ ಇದ್ದೀರಾ ಅನ್ನೋದೇ ಧೈರ್ಯ. ಹೀಗೆಲ್ಲ ಆಗುತ್ತೆ ಅಂತಾನೆ ಮತ್ತೆ ನಮ್ಮಿಬ್ಬರಿಗೂ ಕಾಂಪ್ರಮೈಸ್ ಮಾಡಿದ್ರೇನು ಅನಿಸುತ್ತೆ. ನೀವು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ನಾನು ಅದೆಷ್ಟು ಒಂಟಿ ಆಗ್ತಿದ್ನೋ ನನಗೆ ಗೊತ್ತಿಲ್ಲ. ಎಲ್ಲ ನೋವು ಮೆಡಿಸಿನ್ ಥರ ನೀವು ನನ್ನ ಜೊತೆನೇ ಇದ್ದೀರ. ಆದರೂ ತನ್ನವರೇ, ಅಮ್ಮ ನನಗೆ ಅವ್ರು ತೀರ್ಕೊಳ್ಳೋ ಹಿಂದಿನ ದಿನ ನನ್ನ ಹತ್ರ ಏನೇನೋ ಮಾತಾಡಿದ್ರು. ನಿಂಗೇನೋ ನಾಳೆ ಒಂದು ಗಿಫ್ಟ್ ಕಾಯ್ತಾ ಇದೆ, ನಿನ್ನ ಜೀವನನೇ ಸರಿ ಹೋಗುತ್ತೆ, ನೀನು ಇನ್ಮೇಲೆ ಈ ಥರ ಕಷ್ಟಪಟ್ಕೊಂಡು ಇರಬೇಕಾಗಿಲ್ಲ ಅಂತೆಲ್ಲ ಹೇಳಿದ್ರು. ಆದರೆ ಅದೇನು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ಅದನ್ನೆಲ್ಲ ಹೇಳೋಕೆ ಅವರೇ ಇಲ್ಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ